ಪೊಟ್ಯಾಟೋನ ಸ್ಮಾಶ್ ಪೊಟ್ಯಾಟೊ ಎಸ್ ಬೇಯಿಸಿರುವಂಥದ್ದು ಬೇಯಿಸಿರ್ತಕ್ಕಂಥ ಇದ್ರ ಜೊತೆ ಹಾಕ್ತಾ ಇದ್ದೀನಿ ನಾನು ಈ ಥರ ಪುಡಿ ಮಾಡಿಕೊಂಡು ಟಿಕ್ಕಿಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಟಿಕ್ಕಿ ಅಂತ ಬಂದ ತಕ್ಷಣ ಅದರೊಳಗೆ ಆಲೂಗಡ್ಡೆಯ ಒಂದು ಅಂಶ ಬಂದೇ ಬರುತ್ತೆ. ಶಾಲೋ ಫ್ರೈ ಮಾಡ್ತೀವಿ ಇದನ್ನ ನಾವು. ಶಾಲೋ ಫ್ರೈ ಚೆನ್ನಾಗಿ ಕೈಯಲ್ಲಿ ಕಿಚ್ಕೊಳ್ಳಿ, ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಎರಡು ಮಿಕ್ಸ್ ಆಗಬೇಕು. ಓಕೆ ಓಕೆ ಓಕೆ. ಸೊ ನಾವು ಇದಕ್ಕೀಗ ಉಪ್ಪು ಸಾಲ್ಟ್ ಸ್ವಲ್ಪ ಕಡಿಮೆ ಹಾಕಿ ಸ್ವಾಮಿ ನೀವು. ಹೌದು, ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಕ್ಬಿಡಿ. ಆಮೇಲೆ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ. ಆಮೇಲೆ ಇದೇನಿದು ಮೊಸರ ಹಾಲ ಫ್ರೆಶ್ ಕ್ರೀಮಾ? ಇದು ಮೊಸರು. ಓಕೆ. ಇದ್ರ ಜೊತೆಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಸರ್, ಹಾಕ್ಲೇಬೇಕು. ಹಾಕೊಳ್ಳಿ. ಸ್ವಲ್ಪ ಆನಿಯನ್ ಚಾಪ್ ಹಾಕೊಳ್ಳಿ. ಓಕೆ ಸರ್. ಆಮೇಲೆ ಸ್ವಲ್ಪ ಸ್ಪೈಸಿ ಪುದೀನ ಚಟ್ನಿ, ನಾವು ಚಾಟ್ಗೆ ಯೂಸ್ ಮಾಡುವಂಥ ಚಟ್ನಿ. ಖಾರ ಇರುತ್ತೆ ಇದು. ಓಕೆ. ಇದರಲ್ಲಿ ಪುದೀನ ಮತ್ತು ಖಾರ ಇರೋದ್ರಿಂದ ಸ್ವಲ್ಪ ಇದನ್ನು ಹೆಚ್ಚಿಕೊಡ್ತಾ ಇಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಬ್ರೆಡ್ ಕ್ರಮ್ಸ್ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀವಿ ನಾವು. ಚಾಟ್ ಮಸಾಲ ಹಾಕಿದರೆ ಈಗ ಬ್ರೆಡ್ ಕ್ರಮ್ಸ್ ಹಾಕ್ತಾ ಇದ್ದೀವಿ ನಾವು. ಬ್ರೆಡ್ ಕ್ರಮ್ಸ್ ಹಾಕೋ ಉದ್ದೇಶ ಏನಂದ್ರೆ ಅದು ಚೆನ್ನಾಗಿ ಬೈಂಡಿಂಗ್ ಆಗ್ಬೇಕು, ಹೆಂಚ್ ಮೇಲೆ ಹಾಕ್ದಾಗ ಬಿಟ್ಕೊಳ್ಳದೆ ಇರ್ಲಿ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದಾರೆ ಸರ್. ಒಂದು ಶಾಲೋ ಫ್ರೈ ಮಾಡೋದಕ್ಕೆ ಇಷ್ಟೇ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈ ಥರ ಸ್ವಲ್ಪ ಒಂದು ಪ್ಲೇಟ್ ಕೊಡಿ ಸರ್, ಸ್ವಲ್ಪ ಶೇಪ್ ತರಕ್ಕೋಸ್ಕರ. ಓಕೆ ಓಕೆ. ಈ ಥರ ಶೇಪ್ ಚೆನ್ನಾಗಿ ಬಂತು. ಎಸ್ ಸರ್. ಹಾಕೋಣ? ಹಾಕಿ ಸರ್. ಒಂದು 3 ಮಾಡ್ತೀರಾ? ಓಕೆ ಸರ್, ರೆಡಿ. ಇವಾಗ ಹೇಳಿ ಸರ್. ಈ ಥರ ಚಿಕ್ಕ ಟಿಕ್ಕಿ ರೆಡಿ ಆಗುತ್ತೆ. ಓಕೆ. ಇದಕ್ಕೆ ನಮ್ಮ ಇದೇ ಹೇಳಿದ್ದು ನಾನು. ಚಟ್ನಿ ಏನಿದೆಯಾ, ಓಕೆ, ಈ ಗ್ರೀನ್ ಚಟ್ನಿ. ಓಕೆ. ಸ್ವಲ್ಪ ಓಕೆ. ಖಾರಕ್ಕೆ ಖಾರ ಇದು ಪುದೀನ ಮತ್ತು ಮೆಣಸಿನಕಾಯಿನ ರುಬ್ಬಿರ್ತಕ್ಕಂಥ ಖಾರ ಅದು ಚಟ್ನಿ. ಓಕೆ. ಇದು ಹಾಕ್ತೀವಿ. ಅದ್ರ ಜೊತೆಗೆ ನಾವು ಮಾಡಿರೋಂಥ ಸ್ವೀಟ್ ಚಟ್ನಿ. ಓಕೆ. ಖರ್ಜೂರದ್ದು. ಹೌದು ಸ್ವಾಮಿ. ಇದನ್ನು ಒಂದೊಂದು ಸ್ಪೂನು ಎಲ್ಲ ಕಡೆ ಈ ಥರ. ಓಕೆ. ಈ ಥರ ದೂರ ಬೀಳ್ಬೇಕು, ಚೆನ್ನಾಗಿರುತ್ತೆ. ಒಂದೇ ಕಡೆ ಎಲ್ಲ ಓಕೆ, ಡಿಫ್ರೆಂಟ್ ಆಗಿರುತ್ತೆ. ಓಕೆ. ಈ ಥರ ಮಾಡಿದ್ಮೇಲೆ ಲೈಟಾಗಿ ಚಾಟ್ ಮಸಾಲ, ಸ್ವೀಟು, ಸ್ವಲ್ಪ ಈರುಳ್ಳಿ. ಓಕೆ. ಆಮೇಲೆ ಮೊಸರನ್ನ ಇದ್ರ ಮೇಲೆ ಹಿಂಗೆ ಇದಕ್ಕೆ ಸಕ್ಕರೆ ಹಾಕಿರೋ ಮೊಸರು ಲೈಟ್ ಆಗಿ ಬೇಕಾದ್ರೆ ಹಾಕೊಬೋದು. ಹುಳಿ ಜಾಸ್ತಿ ಸಕ್ಕರೆ ಹಾಕಿದೀವಾ? ಹೌದು, ಸಕ್ಕರೆ ಹಾಕಿದೀವಾ ಮೊಸರಿಗೆ? ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರಾಗಿರೋದು. ಓಕೆ ಓಕೆ ಓಕೆ. ಇದಾದ್ರೆ ಗಟ್ಟಿ ಇರುತ್ತಲ್ವಾ? ಗಟ್ಟಿ ಇರುತ್ತೆ. ಓಕೆ, ವೆರಿ ಗುಡ್. ನೋಡಿ, ಮೊಸರು ಜೊತೆಗೆ ಈ ಸ್ವೀಟ್ ಚಟ್ನಿ ಎಲ್ಲ ಒಳ್ಳೆ ಮಜವಾಗಿರುತ್ತೆ, ಒಳ್ಳೆ ಡೆಕೋರ್ ಆಗಿ ಕಾಣಿಸುತ್ತೆ. ಸೂಪರ್ ಆಗಿದೆ. ಓಕೆ. ಆಮೇಲೆ ಸರ್, ಈ ಸೇವ್ ಅಂತೂ ಚಾಟಲ್ಲಿ ಇರಲೇಬೇಕು, ಬಂದ್ರೇನೆ ಅದೊಂಥರ ಮಜಾ. ತುಂಬಾನೇ ಇಲ್ಲ, ಲೈಟಾಗಿ ಸ್ವಲ್ಪ ದೂರ. ಓಕೆ. ಜೊತೆಗೆ ನಾವು ಸ್ವಲ್ಪ ಖಾರ ಬೂಂದಿನ ಒಂಚೂರು ಹಾಕ್ತಾ ಇದ್ವಿ, ಕ್ರಂಚ್ ಅಂಡ್ ಓಕೆ ಸಾಫ್ಟ್ನೆಸ್ಗೋಸ್ಕರ. ಇದ್ರ ತರ ಅಲ್ಲ, ಇದು ಕರಡು ವಡಾ ತಿಂತೀವಲ್ಲ ನಾವು. ಕೊನೆಗೆ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ನಮ್ಮ ಕಾರ್ನ್ ಪೊಟ್ಯಾಟೊ ಟಿಕ್ಕಿ ರೆಡಿ ಆಗೋಯ್ತು. ಮತ್ ಪಾಪ ಬೆಳಗಿಂದ ಸಾಯಂಕಾಲದವರೆಗೂ 5 ದಿನ ಕೆಲಸ ಮಾಡಿರ್ತಾರ್ರಿ. ಇದೇ ಶನಿವಾರ ಬರೋ ಸುತ್ತಿರ್ತೀರಿ, ಸೋಮವಾರ ದಿನ ಯಾರು ಕೆಲಸ ಮಾಡ್ತಾರ್ರಿ? ಇರೋದೇ 2 ದಿನ ಇರುತ್ತೆ, ಕೆಲಸ ಮಾಡಿದ್ರೆ ನಮ್ಮ ಜೊತೆ ಅಡ್ಡಾಡ್ಬೇಕ್ರಿ. ಮತ್ತೆ ಏನಾಗ್ತಾ ಇದ್ರಿ? ಬೆಳ್ಳುಳ್ಳಿನ? ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಓಕೆ. ಆಮೇಲೆ ಸ್ವಲ್ಪ ಶುಂಠಿ ಹಾಕ್ರಿ. ವೆರಿ ಗುಡ್. ಆಮೇಲೆ ಸ್ವಲ್ಪ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನಕಾಯಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಕಾಳುಮೆಣಸು ನೋಡ್ಕೊಂಡು ಸ್ವಲ್ಪ ಹಾಕ್ಬೇಕು ಅಷ್ಟೇ ಟೇಸ್ಟ್ಗೆ. ಸ್ವಲ್ಪ ಕಾಳುಮೆಣಸು, ಜೀರಿಗೆ ಸ್ವಲ್ಪ ಹಾಕೊಳ್ಳಿ. ಲವಂಗ ಒಂದು 2ರಿಂದ 4 ಕಾಳು ಅಷ್ಟೇ ಹಾಕ್ರಿ. ಏನ್ ಮಾಡಂಗಿಲ್ಲ, ಅಲ್ಲಿ ಇಬ್ರೇ ಇದ್ರೆ 2 ಹಾಕ್ಬೇಕಾಗ್ತದ್ರಿ. ಚಕ್ಕೆ 1-2. ಮುಂದಕ್ಕ ಆಮೇಲೆ ಇದು ಚಕ್ಕೆ, ಅನಾನಸು, ಸ್ವಲ್ಪ ಬಿರಿಯಾನಿ ಎಲೆ, 4 ಲವಂಗ, ಒಂದೇ ಒಂದು ಪೀಸ್ ಚಕ್ಕೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಏನ್ ಹಾಕ್ಬೇಕ್ರಿ? ಮತ್ತೇನಿಲ್ಲ, ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಮಾಡ್ರಿ. ನೀರ್ ಹಾಕೊಳ್ಳಂಗೇನೆ ಇಲ್ಲ, ಹಂಗೆ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರ್ ಹಾಕಿ. ಆಯ್ತು. ರೊಟ್ಟಿ ತಟ್ಟಕ್ ಬರುತ್ತೆ ನಿಮ್ಗ? ಬರುತ್ತ್ರಿ, ಡೈಲಿ ರೊಟ್ಟಿ ಬೇಕು. ಓಕೆ, ಆಯ್ತಾ? ಆಗಿದೆ. ಗ್ರೀನ್ ರೈಸ್. ಎಸ್. ಸರಿ ಹೋಯ್ತು. ಒಂದು ಪ್ಯಾನ್ ಕೊಡಿ. ಪ್ಯಾನಲ್ಲೇ ಮಾಡ್ಬಿಡ್ತೀರಾ? ಇಲ್ಲ, ಬುಟ್ಟಿ ಕೊಡ್ತೀರಾ? ಬುಟ್ಟಿ ಕೊಡಿ. ಬುಟ್ಟಿ ಅಲ್ಲ, ಬುಟ್ಟಿ ಅಂದ್ರೆ ನಾವು ಬುಟ್ಟಿ ಅಂತೀವಿ, ನೀವು ಪ್ಯಾನ್ಗೆ ನಾವು ಬುಟ್ಟಿ ಅಂತೀವಿ. ಸಾಕಲ್ಲ ಪ್ಯಾನ್ ಇದು? ಸಾಕು.
ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಬಿಡೋಣ. ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಳ್ಬೇಕು. ಹೌದ್ರಿ, ಉಳ್ಳಾಗಡ್ಡಿ ಕಡಿಮೆ ನಿಮ್ಮ ಕಡೆ? ಇಲ್ರಿ, ಜಾಸ್ತಿ ನಮ್ಮ ಕಡೆ. ಯಾಕೋ? ನಾವೇ ಬೆಳಿತೇವೆ ಅದಕ್ಕೆ. ಓಹೋ, ಒಂದು 4-5 ಹೆಸರು ಕರಿಬೇವು. ಓಹೋ, ವೆರಿ ಗುಡ್. ಆಮೇಲೆ ಇನ್ನೇನಿಲ್ಲ ಅಲ್ವಾ? ಇಲ್ಲ, ಇದಾದ್ಮೇಲೆ ಇದು ರುಬ್ಕೊಂಡು ಮಸಾಲೆ ಹಾಕೋಣ. ಎಸ್ ಮೇಡಮ್. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಒಗ್ಗರಣೆ ಡಬ್ಬೆ ನೋಡ್ತಿರ್ತೀನಿ. ನಮ್ಮ ಮತ್ತೆ ನಿಮ್ದು ಮಿಸ್ ಮಾಡಿದ್ರೆ ಪ್ರೋಗ್ರಾಮ್ ನೋಡ್ತಾರೆ. ನಿಮ್ಮ ಅತ್ತೆ ಇರ್ತಾರೆ? ಹುಬ್ಳಿಯಲ್ಲಿ ಇರ್ತಾರೆ. ಓಕೆ. ನಮ್ಮ ಅತ್ತೆ, ನಮ್ಮ ತಾಯಿನೂ ನೋಡ್ತಿರ್ತಾರೆ ಪ್ರೋಗ್ರಾಮ್. ನಮ್ಮ ತಾಯಿ ಇಲ್ಲೇ ಇರ್ತಾರೆ ಬೆಂಗಳೂರಲ್ಲೇ. ಹೌದಾ? ನಮ್ಮ ಮನೇಲೆಲ್ಲ ಅಕ್ಕನ ಮನೇಲಿ ಇರ್ತಾರೆ. ಓಕೆ. ಇಷ್ಟು ಅನ್ನಕ್ಕೆ ಸಾಕು ಅರ್ಚನಾ? ಸಾಕು. ಇದಕ್ಕೆ ಉಪ್ಪು ಸೇರಿಸೋಣ. ಹಾಕಿ. ಎಸ್ ಮೇಡಮ್. ನೆಕ್ಸ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕಾ? ಹಾಂ. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮನ ನೀವು? 3 ಜನ ಹೆಣ್ಮಕ್ಳೆ. 3 ಜನನಾ? ಹಾಂ. ಓ, ಮಿಥಿಲೆಯ ಸೀತೆಯರು. ಹೇಳಿ. ಅಕ್ಕ ಇಲ್ಲೇ ಬೆಂಗಳೂರಲ್ಲೇ ಇರ್ತಾಳೆ. ಅವಳು ಮತ್ತೆ ತಂಗಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅಕ್ಕ ತಂಗಿ ಇಬ್ರುವೆ? ಹಾಂ, ಒಂದೇ ಕಂಪ್ನಿ. ಅವರೆಲ್ಲ ಕೆಲಸ ಮಾಡ್ತಾರೆ, ತಾವೇ ಕೆಲಸ ನಾನು ಮಾಡ್ತಾರೆ? ಮಾಡ್ತಾ ಇದ್ದೆ. ಯಾಕೆ ಬಿಟ್ಬಿಟ್ರು? ಬೇಜಾರಾಯ್ತು. ಅಣ್ಣರೇ ಕೆಲಸ ಬಿಟ್ಬಿಡಿ. ಬೇಜಾರು ಮಾಡ್ಕೊಂಡೆಲ್ಲ ಕೆಲಸ ಮಾಡಬಾರ್ದು. ಎಸ್ ಮೇಡಮ್, ಹಾಕೊಳ್ಳಿ ಅನ್ನನ. ಓಕೆ. ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ ಕೆಲಸಕ್ಕೆ? ಬೆಳಗ್ಗೆ 7 ಗಂಟೆಗೆ ಹೋಗ್ತಾರೆ. 5 ಗಂಟೆ 5:30ಗೆಲ್ಲ ಬಂದ್ಬಿಡ್ತಾರೆ. ಬರಲ್ಲ ಬಿಡಿ. ಒಳ್ಳೆ ಶಿಫ್ಟು. ಮನೆಗೂ ಆಫೀಸ್ಗೂ ಹತ್ರನಾ? ಮುಂಚೆ ಹತ್ರ ಇತ್ತು. ಹತ್ರ ಇದೆ ಅಂತಾನೆ ಇಂದ್ರಾನಗರಕ್ಕೆ ಮನೆ ಮಾಡಿದ್ವಿ. ಇವಾಗ ದೂರ ಕೊಟ್ಟದ್ರ ತಿರ್ಗಾ ಅವರು? ಇವಾಗ ಮಹದೇವಪುರಕ್ಕೆ ಶಿಫ್ಟ್ ಆಗಿದೆ ಆಫೀಸು. ಸೊ ಆ ಕಡೆಗೆ ಹೋಗೋದು ಅಷ್ಟೇ. ಅದು ನಮಗೆ ಸೆಟ್ ಆಗಲ್ಲ ಏರಿಯಾ. ಬೆಂಗಳೂರು ಬಂದ ತಕ್ಷಣ ಇಂದಿರಾನಗರ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನೀವು? ಹಾಂ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ. ಇನ್ನ ಇದೆಯಾ ನೆಕ್ಸ್ಟು? ಅದೇ ಕೇಳಿದೀನಿ, ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ. ಇದೇನು ಸ್ವಲ್ಪ ಬಿಸಿ ಆಗ್ಬೇಕಾ? ಸ್ವಲ್ಪ ಬಿಸಿ ಆಗ್ತಿರ್ಲಿ. ಇಷ್ಟೇ ಇಲ್ಲ ಫ್ಲೇಮು? ಸಾಕು ಅಷ್ಟೇ. ಇವಾಗ ನಿಮ್ಗೇನ್ ಬೇಕು? ಒಂದು ಪ್ಯಾನಲ್ಲಿ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಸಾಕಾ? ಸಾಕು. ಏನ್ ಮಾಡ್ತೀರಾ ಇದಕ್ಕೆ? ಬನ್ರಿ, ಕಾಯ್ತಾ ಇದೆ ಇಲ್ಲಿ ಅರ್ಚನಾ ಅವ್ರೆ. ಒಣ ದ್ರಾಕ್ಷಿ ಹಾಕಿ. ಓದಿದ್ದಲ್ಲ ಇಲ್ಲಿ ನೀವು ಬಾಗಲಕೋಟೆಯಲ್ಲಿ ಮುದ್ದೆ ಬೇಡಲ್ಲ? ಇಲ್ಲ, ಮುದ್ದೆ ಬೇಡಲ್ಲ. ಮುದೋಳು ನಾಯಿ ಗೊತ್ತಾ? ಫೇಮಸ್. ನಾಯಿ ಫೇಮಸ್ ಅಲ್ಲಿ ಅಂತ ಗೊತ್ತು ಬಿಡಿ. ಹಾಕಿ. ಇದು ಸ್ವಲ್ಪ ಗೋಡಂಬಿ ಹಾಕ್ಬಿಡೋಣ. ಹಾಕಿ. ಹುಬ್ಳಿಗೆ ಹೋಗ್ತೀರೇನ? ಹಾಂ, ಹೋಗ್ತಿರ್ತೀನಿ. ಅತ್ತೆ ಮಾವನು ಬರ್ತಿರ್ತಾರೆ ಅವಾಗ ಇಲ್ಲಿ. ಈ ಗ್ರೀನ್ ರೈಸ್ ತಿನ್ನಕ್ಕೆ ಪಾಪ ಅಲ್ಲಿಂದ ಅವ್ರು ಬರ್ತಾರೆ ನಾವು ಅಲ್ವಾ? ಬಿಡ್ರಿ, ಹಾಕ್ಲೇನ್ರಿ? ಹಾಕಿ. ನೀವು ತಿಂದು ನೋಡಿ ಟೇಸ್ಟ್, ಆಮೇಲೆ ಹೇಳಿ ನನಗೆ. ನಾನೇ ಚೆನ್ನಾಗಿಲ್ಲ ಅಂತ ಹೇಳಿ. ಮತ್ತೆ ಗ್ರೀನ್ ರೈಸ್ ಅಂದ್ರೆ ಗ್ರೀನ್ ರೈಸ್ ತಿನ್ನಕ್ಕೆ ಪಾಪ ಅಲ್ಲಿಂದ ಅವರು ಮುದೋಳಿಂದ ಇಲ್ಲಿಗೆ ಬಂದು. ಅತ್ತೆ ಮಾವ ಇರೋದು ಹುಬ್ಳಿ ಧಾರವಾಡಲ್ಲ? ತಾಯಿ ಮನೇನಿದು. ಯಜಮಾನ್ರು ಏನು ಇಷ್ಟಪಟ್ಟು ತಿಂತಾರೆ ನಿಮ್ಮ ಕೈಯಿಂದ? ಅವ್ರಿಗೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ಇದ್ರೆ ಸಾಕು, ಅಷ್ಟೇ. ಅದು ಬಿಟ್ಟರೆ ಏನು ತಿನ್ನಲ್ಲ. ಒಳ್ಳೆ ಕಾಂಬಿನೇಷನು. ರೊಟ್ಟಿಗೂ ಬೆಂಡೆಕಾಯಿ ಪಲ್ಯಕ್ಕೂ ಹೆಂಗಿರುತ್ತೆ ಗೊತ್ತಾ? ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಮಾಡೋದು ಕರೆಕ್ಟಾಗಿರ್ಬೇಕಷ್ಟೇ. ನಾನು ಮಾಡ್ತೀನಿ. ಎಸ್, ಆಯ್ತಾ? ಮುಗಿತಾ? ಆಯ್ತಾಯ್ತು. ಗ್ರೀನ್ ರೈಸ್, ಅರ್ಚನಾ ಮನೆಯ ಗ್ರೀನ್ ರೈಸ್ ಮುದೋಳಿಂದ ಕಲ್ತ್ಕೊಂಡ್ ಬಂದು ಬೆಂಗಳೂರಲ್ಲಿ. ಮುದೋಳಿಂದ ಕಲ್ತಿಲ್ಲ, ನಮ್ಮ ಚಿಕ್ಕತ್ತೆ ಕಲಿಸ್ಕೊಟ್ಟಿದ್ದಾರೆ. ಯಾರಪ್ಪ ನಿಮ್ಮ ಚಿಕ್ಕತ್ತೆ? ಹೆಸರು ಹೇಳ್ಬಿಡಿ. ಮೀನಾ ಮೌಶಿ ಅಂತ. ಮೀನಾ ಮೌಶಿ, ಥ್ಯಾಂಕ್ ಯು ರೀ. ಬಹಳ ಮಸ್ತ್ ಗ್ರೀನ್ ರೈಸ್ ರೀ ಮೇಡಮ್ ಅವ್ರ. ಬಾಣ್ಲಿ ಏನಕ್ರಿ? ಎಲ್ಲ ಐಟಮ್ ಫಸ್ಟ್ ಹಾಕೋಬೇಕು. ಏನ್ ಮಾಡ್ತಾ ಇದೀರಾ? ಸಾರ್ತಾನೆ ಸಾರ್ತಾನೆ. ಹೌದು, ಮಾಡ್ತಿದ್ದೀರಿ ಕೆಲಸ ಇದೆಯಾ? ಚಿಲ್ಲಿ ಪೌಡರ್. ಯಾರನ್ನ ಕರ್ಸಿದೀಯೋ ಅಪ್ಪ. ಓಕೆ. ಗುರುಜಿ ನೋಡಿದೀರ ನೀವು? ನೋಡಿಲ್ಲ. ಅವ್ರಿಗೆ ಈ ವಿಧಾನ ಗೊತ್ತಿಲ್ಲ. ಎಣ್ಣೆ ಬೆಣ್ಣೆ ಇಲ್ಲದೆ ಮೀನಿನ ಸಾರು ಮಾಡ್ಬೋದು ಅಂತ. ಫಸ್ಟ್ ಸ್ಟವೇ ಹಚ್ಚಿಲ್ಲ. ಕಾಮ ಕಸ್ತೂರಿಯ ಬೀಜಗಳನ್ನ ಹಾಕಿ ಜ್ಯೂಸ್ ಅನ್ನ ಮಾಡಿ ಕುಡಿದ್ರೆ ಅದ್ರ ಮಜಾನೇ ಬೇರೆ ಅಂತ ಇದಾರೆ ಗುರುಜಿಯವರು. ಓಹೋ, ವೆರಿ ಗುಡ್. 1 kg 1 kg ಸಕ್ಕರೆನಾ? ಅಪ್ರಾಕ್ಸಿಮೇಟ್ ಆಗಿ 1 kg ಡ್ರೈ ಫ್ರೂಟ್ ನ ತಗೊಂಡ್ರೆ 1 kg ಅಷ್ಟು ಸಕ್ಕರೆನ ಹಾಕೋಬೇಕು. ಒಂದು ಡ್ರೈ ಫ್ರೂಟ್ಸಿನ ಹೋಳಿಗೆ ನಾನಂತೂ ತಿಂದಿಲ್ಲ. ಇವತ್ತೇನೋ ನಮ್ಮ ಭಾಸ್ಕರ್ ಅವ್ರು ಮಾಡಿಕೊಟ್ರೆ ಡ್ರೈ ಫ್ರೂಟಿನ ಹೋಳಿಗೆ ತಿನ್ಬೋದು. ಯಾವಾಗೂ ಚಿಕನ್ನು ಮಟನ್ನು ಬೋನ್ ಇರೋದು ತಿಂದ್ರೇ ಮಜಾ. ಮೂಳೆನ ಕಚ್ಚಿ ತಿಂದರೆ ರುಚಿ ಬರೋದು. ಈ ಹಲ್ಲಿಗಿಲ್ಲ ಅಂದರೆ ಬೋನ್ಲೆಸ್ ಮಾಡ್ಕೋಬೇಕು.